ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ 104ನೇ ಸಂಚಿಕೆಯಲ್ಲಿ ರಾಮನು ಕೈಕೈ ದಶರಥನು ಅವರಿಗೆ ಕೊಟ್ಟ ವರಗಳ ಬಗ್ಗೆ ಹೇಳ್ತಾನೆ. ತಂದೆ ಕೊಟ್ಟ ವಚನವನ್ನು ಪಾಲಿಸಲಿಕ್ಕೆ ರಾಮನು ಒಪ್ಪಿಕೊಳ್ತಾನೆ. ರಾಮ ಒಪ್ಪಿಕೊಂಡರೂ ಕೂಡ ಕೈಕೈಗೆ ಸಮಾಧಾನ ಇರುವುದಿಲ್ಲ. ಆದಷ್ಟು ಬೇಗ ರಾಮನನ್ನು ದಂಡಕಾರಣ್ಯಕ್ಕೆ ಕಳಿಸುವ ಒಂದು ಮನಸ್ಥಿತಿಯಲ್ಲಿ ಇದ್ದರು. ಈ ಕಾರಣದಿಂದಾಗಿ ಅವಳು ಪದೇ ಪದೇ ಚಾಬುಕಿನೇಟು ಕೊಟ್ಟಂತೆ ಬಿರುನುಡಿಗಳನ್ನು, ಚುಚ್ಚು ಮಾತುಗಳನ್ನು ಆಡ್ತಿದ್ರು. ಆ ಚುಚ್ಚು ಮಾತುಗಳನ್ನು ಕೇಳಿ ರಾಮನು ತಾಯಿ ಕೈಕೈಗೆ ಹೀಗೆ ಹೇಳ್ತಾನೆ, ಓ ರಾಣಿ, ನನಗೆ ಸಂಪತ್ತು ಬೇಡ. ನಾವು ತಲೆಯಾಗಿ ಏನಿರ್ಬೋದು, ನೀವು ಹೋಗೋ ಕಾಲಕ್ಕೆ ಅಲ್ಲಿ ಮತ್ತು 14 ವರ್ಷ ತೆಗಿಬೇಕಲ್ಲ ಅರಣ್ಯದಲ್ಲಿ, ತನಗೆ ಬೇಕಾದ ಸರಂಜಾಮಗಳನ್ನು ತೊಗೊಂಡು ಹೋಗ್ತಾನೋ, ತನಗೆ ಬೇಕಾದಂಥ ವಸ್ತುಗಳನ್ನು ತೊಗೊಂಡು ಹೋಗ್ತಾನೋ ಅನ್ನುವಂಥದ್ದು ಅವಳು ಒಂದು ಆಲೋಚನೆಯಲ್ಲಿ ಇರಬಹುದು. ಅದನ್ನು ಸ್ಪಷ್ಟಪಡಿಸ್ತಾನೆ. ನೋಡಮ್ಮ, ನಾನು ಇಲ್ಲಿಂದ ನಿನ್ನ ಒಂದು ಅರಮನೆಗಿಂದ ಅಂತಃಪುರದಿಂದ ನಾನು ಹೊರಗೆ ಹೋಗೋ ಕಾಲಕ್ಕೇ ಇಲ್ಲಿಂದ ನೇರವಾಗಿ ನಾನು ಅರಣ್ಯಕ್ಕೆ ಹೋಗ್ತೇನೆ. ಹೋಗು ಹೇಳಿದಾಗ ನನ್ನ ಜೊತೆಗೆ ಯಾವುದು ಸಂಪತ್ತು ಬೇಡ, ನನಗೆ ಯಾವ ಸಂಪತ್ತು ಬೇಡ. ಲೋಕ ಗೌರವ ಬೇಕು. ಜನ ನನ್ನ ಮಗೇನು ವಿಶ್ವಾಸ ಇಟ್ಕೊಂಡು ಹೋಗ್ಯಾರಲ್ಲ, ಆ ವಿಶ್ವಾಸವನ್ನು ನನಗೆ ಕಾಪಾಡ್ಕೊಂಡು ಹೋಗಬೇಕಾಗಿದೆ. ಸನ್ಯಾಸಿಗೆ ಸಮ ನಾನು, ಧರ್ಮ ಒಂದೇ ಬಂದು. ಈ ಸಂದರ್ಭದಲ್ಲಿ ವಾಲ್ಮೀಕಿಯವರು ರಾಮನ ಮೂಲಕ ಹೇಳ್ತಾರ, ಸನ್ಯಾಸಿಗೆ ಧರ್ಮ ಹೊರತುಪಡಿಸಿ ಯಾವುದೂ ಬಂಧುಗಳಿಲ್ಲ. ಸನ್ಯಾಸಿ ಅಂದ್ರೇನು ಎಲ್ಲ ತ್ಯಾಗ ಮಾಡಿರ್ತಾರೋ. ಧರ್ಮ ಅಂದ್ರೇನು ನಡೆನುಡಿ. ಇಲ್ಲಿ ನಾವು ಧರ್ಮ ಅಂದ್ರೆ ಮತಗಳದ ಒಂದು ಅರ್ಥವನ್ನು ಕೊಡ್ತೇವೆ. ಮತ ಅಂದ್ರೇನು ದೇವ್ರ ಅದಾನೋ ಇಲ್ಲೋ ಈ ಚಿಂತನೆಗಳಿಗೆ ಕೊಡ್ತೇವೆ. ದೇವರಿದ್ದದ್ರೆ ಆಕಾರದ ನಿರಾಕಾರದ ಏನಿದೆ, ಹೇಗಿದೆ, ಈ 108 ಪ್ರಶ್ನೆಗಳಿಗೆ ಉತ್ತರಗಳು. ತರ್ಕ ಅಂದರೆ ಎಂಡ್ಲೆಸ್ ತರ್ಕ. ಇದು ಈ ತರ್ಕಕ್ಕೆ ಕೊನೆ ಇರುವುದಿಲ್ಲ ಅಂತ ಬೆಳ್ಕೊಂತ ಹೋಗಿದ್ದ. ಆ ಧರ್ಮ ಅಲ್ಲ ಇದು. ಧರ್ಮದ ಮೂಲ ಅರ್ಥನೇ, ಧರ್ಮದ ವ್ಯಾಖ್ಯಾನನೇ ಏನಂದರೆ ಸಹಿಷ್ಣುತೆ, ನಡೆನುಡಿ. ಮನುಷ್ಯ ಯಾವ ಸಮಾಜದ ವೈಯಕ್ತಿಕವಾಗಿ ಹೇಗೆ ನಡ್ಕೊಳ್ಬೇಕೋ, ಅವನ ನಡೆನುಡಿ ಹೇಗಿರಬೇಕು, ಸಮಾಜದ ಒಬ್ಬ ವ್ಯಕ್ತಿಯಾಗಿ ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕೋ, ಒಂದು ರಾಜ್ಯದಲ್ಲಿ ಇದ್ದಾಗ ಅಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಕೆಲವೊಂದು ಸಿವಿಕ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಕರಿತೇವೆ ನಾವು. ನಾಗರಿಕ ಜವಾಬ್ದಾರಿಗಳಿರ್ತಾವೆ, ವ್ಯಕ್ತಿ ಜವಾಬ್ದಾರಿಗಳು ಮತ್ತು ನಾಗರಿಕ ಜವಾಬ್ದಾರಿಗಳು. ಈ ಜವಾಬ್ದಾರಿಗಳಿಗೆ ನಾವು ನೀತಿ ಸಂಹಿತೆ ಅಂತ ಕರಿತೇವೆ, ಅದನ್ನೇ ನಾವು ಧರ್ಮ ಅಂತ ಕರಿತೇವೆ, ಅದನ್ನೇ ನಾವು ಸಂವಿಧಾನ ಅಂತ ಕರಿತೇವೆ. ಇವತ್ತಿನ ಸಂದರ್ಭದಲ್ಲಿ ಭಾರತೀಯರ ಧರ್ಮ ಯಾವುದಂದರೆ ಅದು ಸಂವಿಧಾನ. ಅಂಬೇಡ್ಕರ್ ಏನು ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಾರ. ಅದನ್ನೇನು ಲೋಕಸಭಾದಲ್ಲಿ ಪ್ರಥಮ ಲೋಕಸಭಾದಲ್ಲಿ ಅದರ ಬಗ್ಗೆ ಸಾಕಷ್ಟು 189 ದಿವಸ ಚರ್ಚೆಯಾಗಿ ಅದನ್ನು ಸ್ವೀಕಾರ ಮಾಡಲಾಗಿದೆ. ಈಗ ಸ್ವೀಕಾರ ಮಾಡಿದಂಥ ವಿಧಾನಸಭಾ ಇದೇನಿದೆಯಲ್ಲ, ಸಂವಿಧಾನ ಏನಿದೆಯಲ್ಲ, ಆ ಸಂವಿಧಾನನೇ ಕೋಡ್ ಆಫ್ ಕಂಡಕ್ಟ್. ಈ ದೇಶದಲ್ಲಿ ಇರುವಂಥ ಎಲ್ಲರೂ, ಪ್ರತಿಯೊಬ್ಬರು ಆ ಸಂವಿಧಾನವನ್ನು ಪಾಲಿಸಬೇಕು. ಹಳ್ಳಿಯಲ್ಲಿ ಇರುವಂಥವನು ಪಾಲಿಸಬೇಕು, ನಗರದಲ್ಲಿ ಇರುವಂಥವನು ಪಾಲಿಸಬೇಕು, ಕಚೇರಿಯಲ್ಲಿ ಪೇದೆ ಕೆಲಸ ಮಾಡೋವನ, ಪಿಯೋನ್ ಕೆಲಸ ಮಾಡೋವನು ಪಾಲಿಸಬೇಕು. ಪ್ರೈಮ್ ಮಿನಿಸ್ಟರ್ ಆಗಲಿ ಮತ್ತು ಭಾರತದ ರಾಷ್ಟ್ರಪತಿಯಾಗಲಿ, ಅಲ್ಲಿ ಹುದ್ದೆವರೆಗೆ ಇರುವಂಥವರು ಸಂವಿಧಾನಕ್ಕೆ ಗೌರವ ಕೊಡಬೇಕು, ಸಂವಿಧಾನಕ್ಕೆ ತಲೆಬಾಗಬೇಕು. ಸಂವಿಧಾನದಲ್ಲಿ ಏನು ನಡೆನುಡಿಗಳ ಬಗ್ಗೆ ಇದೆ, ಯಾರ್ಯಾರಿಗೆ ಏನು ಜವಾಬ್ದಾರಿ ಇದಾವೆ, ಯಾರ್ಯಾರೇನು ಕರ್ತವ್ಯಗಳಿದಾವೆ, ಏನು ಹೇಳ್ತಾರೆ, ಅದನ್ನೇ ನಾವು ಪಾಲಿಸಬೇಕು. ಅದು ಎಲ್ಲಿ ಉಲ್ಲಂಘನೆ ಮಾಡಬಾರ್ದು. ಒಂದೆಡೆ ಉಲ್ಲಂಘನೆ ಆಗ್ತಂದ್ರೆ ಅದು ಸಂವಿಧಾನಕ್ಕೆ ಅಗೌರವ ತೋರಿಸಿದಾಗ, ಮತ್ತು ಆ ಚಟುವಟಿಕೆಗಳು ನಾವು ಸಾಮಾನ್ಯವಾಗಿ ಅಸಂವಿಧಾನಿಕ ಚಟುವಟಿಕೆಗಳಂತ ಕರಿತೀವಿ. ಇತ್ತೀಚೆಗೆ ತಾವು ನೋಡಿರಬೇಕು, ಸುಪ್ರೀಂ ಕೋರ್ಟ್ನಲ್ಲಿ ಈ ಇಲೆಕ್ಷನ್ ಬಾಂಡ್ಸ್ಗಳನ್ನು 2019ರಿಂದ ಏನು ತಂದಿರಲ್ಲ, ಅದರ ಬಗ್ಗೆ ಅಲ್ಲಿ ಒಂದು ಕೇಸು ಫೈಲ್ ಆಗಿತ್ತು, ಪ್ರಕರಣ ದಾಖಲಾಗಿತ್ತು. ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳ್ತಾರೋ ಇದು ಅಸಂವಿಧಾನಾತ್ಮಕ. ಅಂದರೆ ಸಂವಿಧಾನದಲ್ಲಿ ಅದಕ್ಕೆ ಎಲ್ಲಿಯೂ ಅನುವಿಲ್ಲ, ಪ್ರೊವಿಷನ್ಸ್ ಇಲ್ಲ. ಸಂವಿಧಾನ ಯಾವುದನ್ನು ಹೇಳ್ತಿದ್ದೆ ಅದನ್ನು ಮಾಡಬೇಕು. ಸಂವಿಧಾನದಲ್ಲಿ ಯಾವುದೇ ಹೇಳಿಕೆ ಇರುವುದಿಲ್ಲ, ಯಾವುದು ಅನುವು ಇರುವುದಿಲ್ಲ, ಅದನ್ನು ಮಾಡೋದು ಅಸಂವಿಧಾನಾತ್ಮಕ ಅಂತ ಹೇಳ್ತಾರೆ. ಅದೇ ಪ್ರಕಾರ ಇಲ್ಲೇ
ಸನ್ಯಾಸಿ ಧರ್ಮ ಅಂದ್ರೆ ಸನ್ಯಾಸಿ ಹೇಗಿರಬೇಕು, ಸನ್ಯಾಸಿ ಅವನ ವೇಷಭೂಷಣ ಹೇಗಿರಬೇಕು, ನಡ್ಕೊಳ್ಳೋ ರೀತಿ ಹೇಗಿರಬೇಕು, ಅವನು ಎಲ್ಲಿರಬೇಕು, ಅವನ ಕರ್ತವ್ಯಗಳೇನಿರಬೇಕು, ಇದೆಲ್ಲ ಇರ್ತಿದೆ. ಅವ್ನು ತ್ಯಾಗಿ ಇರ್ತಾನೆ. ಅವ್ನು ತ್ಯಾಗಿ ಇದ್ದು ಹೇಳಿದಾಗ ಮೊದಲನೇದಾಗಿ ಅವನು ಈ ಸಂಸಾರದ ಸುಖಗಳಿಂದ ದೂರ ಸರಿಬೇಕು. ಅವನು ಸಂಸಾರದ ಯಾವ ಸುಖ ದುಃಖಗಳು ಅವನಿಗೆ ಅಂಟಿಕೊಂಡಿರಬಾರ್ದು. ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಮೊದಲು ಏನು ಮಾಡ್ತಿದ್ರು ಅಂದರೆ ಈ ಸನ್ಯಾಸಿಗಳು ಅವರೆಲ್ಲನೂ ಅರಣ್ಯಗಳಲ್ಲಿ ವಾಸವಾಗ್ತಿದ್ರು, ಊರದಿಂದ ದೂರ ಇರ್ತಿದ್ರು ಅವರು. ಇವನ್ ನೀವು ನೋಡ್ತಿರ್ಬೇಕು, ಹಳೆ ಮಠಗಳಾದರೂ ಕೂಡ ಊರಿಂದ ದೂರ ಇರ್ತಿದ್ವು ಎಲ್ಲ. ಇವತ್ತು ಹಾಗಿಲ್ಲ. ಇವತ್ತಿನ ಮಠಗಳು, ಇವತ್ತಿನ ಸನ್ಯಾಸಿಗಳು ಹಾಕೋದು ಮಾತ್ರ ಕಾವಿ ಬಟ್ಟೆ. ಆ ಕಾವಿ ಬಟ್ಟೆದಾಗೂ ಇಂಪೋರ್ಟ್ ಕ್ವಾಲಿಟಿ ಬಟ್ಟೆಗಳನ್ನು ಹಾಕ್ತಾರೆ. ಅವರು ವೇಷಭೂಷಣಕ್ಕೆ ಅಂಟ್ಕೊಂಡಿರ್ತಾರೆ, ನಾ ಹೀಗೆ ಕಾಣಬೇಕು, ನಾನು ಹಾಗೆ ಕಾಣಬೇಕು. ಇನ್ನು ಕೆಲವೊಂದು ಸ್ವಾಮಿಗಳು ಹೇರ್ ಡೈ ಮಾಡ್ಕೊಂಡು ಬಿಡ್ತಾರೆ. ಅವರು ಕಾರುಗಳನ್ನು ನೋಡ್ಬೇಕಾರೆ AC ಕಾರ್ದಾಗ ಕಾಲಾಗ ಈ ಕಟ್ಟಿಗೆದು ಪಾದಿಕೆಗಳನ್ನು ಮಾಡ್ಕೊಂಡು ಅಡ್ಡಾಡೋ ಕಾಲ ಹೋಗ್ಬಿಡ್ತು. ಬರಿಗಾಲಿನಿಂದ ಅಡ್ಡಾಡ್ತಿದ್ರು. ನಿಜವಾದ ಸಂತರು ಬರಿಗಾಲಿನಿಂದ ಅಡ್ಡಾಡ್ತಿದ್ರು. ಹೋಯ್ತದು. ಅವರು ಹಾಕಿದ ಶಿಷ್ಯರ ಕೊಟ್ಟಂತ ಒಂದು ಬಟ್ಟೆ ಮೈ ಮೇಲೆ ಹಾಕೊಂಡು ಅಡ್ಡಾಡ್ತಿದ್ರು. ಇವತ್ತು ಹಾಗಿಲ್ಲ. ಇವತ್ತು ಇವ್ರಿಗೆ ಮಠಗಳಲ್ಲಿ ನೋಡಿ AC ಬೇಕು, ಹವಾನಿಯಂತ್ರಿತ ಕೊಠಡಿಗಳು ಬೇಕು, ಅವ್ರಿಗೆ ಮೆತ್ತನ ಮಂಚ ಬೇಕು, ಗಾದಿ ಬೇಕು ಅವ್ರಿಗೆ. ಇವತ್ತು ನೀವು ಯಾವುದೇ ಒಂದು ಮಠದಾಗ ಹೋಗಿ ನೋಡಿದ್ರೆ, ಎಲ್ಲ ಮಠಗಳಿಲ್ಲ, ಕೆಲವೊಂದು ಮಠಗಳು ಇನ್ನೂ ಹಿಂದಿನ ತತ್ವಗಳನ್ನು ಪಾಲಿಸ್ತಾವ. ಇನ್ನು ಈ ಮಠಗಳೇನು ಬಂದವಲ್ಲ, ರಾಜಕೀಯ ಪ್ರೇರಿತ ಮಠಗಳೇನು ಬಂದವಲ್ಲ, ಈ ವ್ಯವಸ್ಥೆಯ ಮೇಲೆ ಒಂದು ಸವಾರಿ ಮಾಡ್ಬೇಕಂತ ಉದ್ದೇಶದಿಂದ ಮಠಗಳೇನು ಇಟ್ಟುಕೊಂಡವಲ್ಲ, ಆ ಮಠಗಳಲ್ಲಿ ನೀವು ರಾಜವೈಭವವನ್ನು ಕಾಣ್ತೀರಿ. ಬಹುತೇಕ ಹಿಂದಿನ ರಾಜರು ಅಷ್ಟೊಂದು ವೈಭವನ ಅನುಭವಿಸಿಲ್ಲ, ಅಷ್ಟೊಂದು ಸುಖ ಅನುಭವಿಸಿಲ್ಲ. ಅಷ್ಟು ಸುಖಗಳನ್ನು, ಅಷ್ಟು ಎಲ್ಲ ಇಂದ್ರಿಯ ಸುಖಗಳನ್ನು ಇವತ್ತಿನ ಈ ಸನ್ಯಾಸಿಗಳು ಅನುಭವಿಸ್ತಾ ಇರೋದನ್ನು ನಾವು ವರದಿಗಳ ಮೂಲಕ ಅಲ್ಲೆಲ್ಲಿ ಹಲ್ಲೆಗಳು ಇವು ಆಗ್ತಿರ್ತಾವ, ಮತ್ತು ಸೋಷಿಯಲ್ ಮೀಡಿಯಾದಾಗ ಬರ್ತಿರ್ತದೆ, ಪ್ರಕರಣಗಳಾಗ್ತಿರ್ತಾವ, ಕೋರ್ಟ್ ಕಚೇರಿ ಕಟ್ಟೆಯೇ ಇರ್ತಿರ್ತಾರೆ. ಈ ಎಲ್ಲ ಘಟನೆಗಳಿಂದ ನಮಗೆ ಈಗ ತಿಳಿದಿರ್ತಲ್ಲ, ಈಗಿನ ಇನ್ನು ಸನ್ಯಾಸಿಗಳ ವಿಚಾರ ಅವರಿಗೆ ಯಾವುದೇ ಧರ್ಮ ಇಲ್ಲ. ಅದಕ್ಕೆ ರಾಮ ಹೇಳ್ತಾನೆ, ನಾನು ಸನ್ಯಾಸಿ ಧರ್ಮವನ್ನು ಪಾಲಿಸ್ತೇನೆ, ಜಟಾ ಕಟ್ಕೊಳ್ತೇನೆ, ಇತರದ ನಾರಿನ ಬಟ್ಟೆ ಹಾಕ್ಕೊಳ್ತೇನೆ, ಅರಣ್ಯದಲ್ಲಿ ಹೋಗ್ತೇನೆ. ಅರಣ್ಯದಲ್ಲಿ ಏನು ಸಿಗ್ತಿದೆ ನನಗೆ, ಗಡ್ಡೆ ಗೆಣಸಾಯಿತು, ಬೇಟೆಯಾಡಿ ಮಾಂಸ ಆಯಿತು, ನನಗಲ್ಲಿ ಏನು ಸಿಗ್ತದಲ್ಲ ಅದನ್ನೇ ನಾನು ತಿಂದು ಜೀವನವನ್ನು, ಸಾದಾ ಜೀವನವನ್ನು ನಡೆಸ್ತೇನೆ ಅಂತ ಹೇಳ್ತಾನೆ. ಸನ್ಯಾಸಿ ಧರ್ಮವನ್ನು ನಾನು ಪಾಲಿಸ್ತೇನೆ. ನಾನು ಯಾವುದೇ ರಾಜ್ಯ ಎಲ್ಲರೂ ಇಲ್ಲಿಂದ ಬಿಟ್ಕೊಂಡು ಬೇರೆ ಕಡೆ ಹೋಗಿ ಮತ್ತೊಂದು ನಗರದಾಗಿರೋದು, ಮತ್ತೊಂದು ರಾಜ್ಯದಾಗಿರೋದು. ಯಾಕಂದ್ರೆ ಅವನ ಸ್ನೇಹಿತರು ಭಾಳ ಇದ್ರೆ, ಅವರ ಕುಂದು ಮತ್ತು ಸಾಕಷ್ಟು ದೊಡ್ಡದು ಇರ್ತದೆ, ಸಾಮಂತರ ರಸರು ಇರ್ತಾರೆ. ಇದೆಲ್ಲನೂ ಭರವಸೆ ಕೊಡ್ತಾನೆ ನಾವು. ಇದು ಎಲ್ಲಿ ಹೋಗೋದಿಲ್ಲ, ಯಾವುದನ್ನು ನಾನು ದುರುಪಯೋಗ ಮಾಡ್ಕೊಳ್ಳೋದು, ಉಪಯೋಗ ಮಾಡ್ಕೊಳ್ಳೋದಿಲ್ಲ. ನಾನು ಒಬ್ಬ ಸಾಧಾರಣ ಸನ್ಯಾಸಿಯಾಗಿ ನಾನು ಜೀವನವನ್ನು ಕಲಿತೇನೆ, ಸನ್ಯಾಸಿ ಧರ್ಮವನ್ನು ಪಾಲಿಸ್ತೇನೆ ಅಂತ ಹೇಳ್ತಾನೆ. ಹಂಗಾರೆ ಸನ್ಯಾಸಿಗೆ ಧರ್ಮ ಒಂದೇ ಬಂಧು. ಸನ್ಯಾಸಿಗೆ ಯಾರೂ ಬಂಧು ಇಲ್ಲ. ಅವನಿಗೆ ಇದ್ದಂಥ ಇವೇನಿದೆಯಲ್ಲ, ಕಟ್ಟಳೆಗಳೇನಿವೆಯಲ್ಲ, ಅವನ ನಡೆ ನುಡಿಗಳೇನಿವೆಯಲ್ಲ, ಅವನಿಗೇನು ಕೋಡ್ ಆಫ್ ಕಂಡಕ್ಟ್ ಇದೆ, ಅದೇ ಅವನ ನಿಜವಾದ ಬಂಧು. ನಾನು ಆ ಪ್ರಕಾರ ನಡ್ಕೊಡ್ತೇನೆ ಅಂಥೇಳಿ ಕೈಕೇಯಿಗೆ ಅವ ಮನವರಿಕೆ ಮಾಡಿಕೊಡ್ತಾನೆ. ಮಾಡುವೆ ಎನ್ನ ತಂದೆಗೆ ಪ್ರಿಯವಾದದ್ದೆಲ್ಲ, ಪ್ರಾಣ ಕೊಟ್ಟಾದರೂ ತಂದೆ ಗೌರವ ಕಾಪಾಡುವೆ. ನಮ್ಮಪ್ಪನಿಗೆ ಏನು ಪ್ರೀತಿ ಇದೆಯಲ್ಲ ಅದನ್ನೆಲ್ಲ ಮಾಡ್ತೇನೆ ನಾನು. ಒಂದು ವೇಳೆ ನಮ್ಮಪ್ಪನ ವಚನವನ್ನು ಪಾಲಿಸಬೇಕಾದ್ರೆ ನನಗೆ ಪ್ರಾಣ ಕೊಡುವಂಥ ಸಂದರ್ಭ ಒದಗಿ ಬಂದರೂ ಕೂಡ ನನ್ನ ಪ್ರಾಣ ಕೊಟ್ಟ ನನ್ನ ತಂದೆಯ ವಚನವನ್ನು ನಾನು ಪಾಲಿಸುತ್ತೇನೆ ಅಂಥೇಳಿ ಈ ಭರವಸೆಯನ್ನು ಕೈಕೇಯಿಗೆ ರಾಮನ ಕೊಡ್ತಾನೆ. ಮುಂದೆ ವಿದಾಯ ಹೇಳಿ ತನ್ನ ತಾಯಿ ಕೌಶಲ್ಯಗೆ ಮಡದಿ ಸೀತೆಗೆ ಹೊರಡುವೆ ದಂಡಕಾರಣ್ಯಕ್ಕೆ ಹಿಂದೆ. ಅವ ಮತ್ತೆ ಹೇಳ್ತಾನೆ ಕೈಕೇಯಿಗೆ, ನೋಡಮ್ಮ, ನಾನು ಇಲ್ಲಿಂದ ನನ್ನ ತಾಯಿ ಕಡೆ ಹೋಗ್ತೇನೆ ಕೌಶಲ್ಯಗೆ. ಈ ಸ್ಥಿತಿ ನಡೆದ ಸ್ಥಿತಿ ಹೇಳ್ತೇನೆ, ನಾನು ಅರಣ್ಯಕ್ಕೆ ಹೋಗೋದನ್ನು ಅವಳಿಗೂ ಹೇಳ್ತೇನೆ, ಅವ್ರಿಗೂ ಅನುಮತಿ ತಗೊಳ್ತೇನೆ. ಮುಂದೆ ಸೀತೆಗೂ ಈ ವಿಷಯವನ್ನು ಹೇಳಿ ನಾನು ಅರಣ್ಯಕ್ಕೆ ಹೋಗ್ತೇನೆ ಅಂತ ಹೇಳಿ ಕೈಕೇಯಿಗೆ ಹೇಳ್ತಾನೆ. ರಾಜ್ಯವಾಳುವ ಭರತ ಪರಂಪರೆಯಂತೆ ಸೇವೆ ಸಲ್ಲಿಸುವುದು ತಂದೆಗೆ ಸನಾತನ ಧರ್ಮ. ಸನಾತನ ಧರ್ಮದ ಇಲ್ಲೇ ವ್ಯಾಖ್ಯಾನ ಇದೆ. ಸನಾತನ ಧರ್ಮದ ಶಬ್ದದ ಪರಿಕಲ್ಪನೆಯ ಉಪಯೋಗ ಇಲ್ಲಿದೆ. ಸನಾತನ ಧರ್ಮ ಅಂದ್ರೇನು? ಒಂದು ನೀವು ಕಾಯ್ದೆಯನ್ನು ಮಾಡಿದ್ರಂದ್ರೆ, ಒಂದು ಕಟ್ಟಳೆಯನ್ನು ಮಾಡಿದ್ರಂದ್ರೆ ಅದು ಎಂದೂ ಬದಲಾಗುವುದಿಲ್ಲ, ಅದು ನಿರಂತರವಾಗಿ ಹೋಗ್ತದೆ. ಯಾವುದು ಕಟ್ಟಳೆ ಬದಲಾವಣೆಗೆ ಒಳಪಡ್ತಾ ಹೋಗ್ತಿದೆ ಅದು ಸನಾತನ ಆಗುವುದಿಲ್ಲ. ಇಲ್ಲಿ ಇನ್ನೊಂದು ಬರ್ತಿದೆ, ಜಿಜ್ಞಾಸೆ ಬರ್ತಿದೆ. ಏನಂದರೆ, ಭಾರತೀಯ ಸಂವಿಧಾನ ಅದು ಕಠೋರವಾಗಿ ಉಳಿಲಿಲ್ಲ,
1950ರಿಂದ ಇಲ್ಲಿ ತನಕ ಅದಕ್ಕೆ 125ಗಿಂತ ಹೆಚ್ಚು ತಿದ್ದುಪಡಿಗಳೇ ಆಗ್ಯಾವ. ತಿದ್ದುಪಡಿಗಳೇ ಆದವು ಅಂದ್ರೆ ಅದು ಕೆಲವು ಸ್ವರೂಪಗಳಿಂದ ಕಳ್ಕೊಳ್ತಿದೆ. ಯಾವುದು ಬದಲಾವಣೆಗೆ ಒಳಪಡ್ತಾ ಹೋಗ್ತಿದೆ ಅದು ಸನಾತನ ಆಗೋದಿಲ್ಲ. ಯಾವುದು ಬದಲಾವಣೆಗಳಿಗೆ ಒಳಪಡೋದಿಲ್ಲ, ನಿರಂತರವಾಗಿ ಅವೇ ನಿಯಮಗಳು ಹೋಗ್ತಲ್ಲೋ ಅದಕ್ಕೆ ಸನಾತನ ಶಬ್ದದ ಪ್ರಯೋಗ. ಈಗ ಸನಾತನ ಧರ್ಮ, ಸನಾತನ ಅನ್ನೋದು ನಾವು ಅದನ್ನು ಈಗ ಸಂಕುಚಿತ ಅರ್ಥದಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ. ಸನಾತನ ಅಂದಕ್ಕೂ ಎಲ್ಲ ಬಿಟ್ಟುಕೊಂಡು ಈ ಹಿಂದೂ ಪರಂಪರೆ ಒಂದೇ ಇಲ್ಲ, ಬಹಳಷ್ಟು ವಿಚಾರಗಳದಾವ. ಅಲ್ಲಿ ನಿಮ್ಗೆ ಹೇಳ್ತೇನೆ, ಅಂಬೇಡ್ಕರ್ ಅವರು ಇದ್ರ ಕುರಿತು ಒಂದು ಟಿಪ್ಪಣಿನೂ ಇದೆ. ಅಂಬೇಡ್ಕರ್ ಸ್ವತಃ ಹೇಳ್ತಾರೆ, ನೀವು ಯಾವುದನ್ನ ಹಿಂದೂ ಧರ್ಮ ಅಂತ ಕರಿತೀರಿ ಅದು ಸನಾತನ ಧರ್ಮ ಅಲ್ಲ. ಯಾಕಲ್ಲಂದ್ರೆ ಹಿಂದೂ ಧರ್ಮ ತ್ರೇತಾಯುಗದಿಂದನೂ ಬದಲಾವಣೆಗೊಳಪಟ್ಟ ಬಂದಿದೆ. ಏಕದೇವ ಉಪಾಸಕ ಧರ್ಮ ಅಲ್ಲ, ಏಕದೇವ ಉಪಾಸಕ ಮತ ಅಲ್ಲ. ಅದು ಒಬ್ಬರಿಗಿಂತ ಹೆಚ್ಚು ದೇವತೆಗಳಿಂದ ಇದನ್ನ ಪೂಜಿಸುವಂಥದ್ದು ಅಲ್ಲಿದೆ. ಒಂದಕ್ಕಿಂತ ಹೆಚ್ಚು ಸಾಮಾಜಿಕ ಘಟಕಗಳಿದಾವ, ಒಂದಕ್ಕಿಂತ ಹೆಚ್ಚು ಆಚಾರ ವಿಚಾರಗಳದಾವ. ಅಲ್ಲೇ ಬಹು ಆಚರಣೆಯ ಒಂದು ಪದ್ಧತಿ ಇದೆ, ಬಹುಮತದ ಒಂದು ಪದ್ಧತಿ ಇದೆ, ಬಹು ವಿಶ್ವಾಸದ ಒಂದು ಪದ್ಧತಿ ಇದೆ, ಬಹು ನಂಬಿಕೆಯ ಪದ್ಧತಿ ಇದೆ. ಹೀಗೆ ಕಾಲಕ್ಕೆ ಅದು ಬದಲಾಗ್ತಾ ಹೊಂಟಿದೆ. ಅದಕ್ಕೆ ಇದು ಸನಾತನ ಧರ್ಮ ಅಲ್ಲ ಅಂತ ಹೇಳಿ ಅಂಬೇಡ್ಕರ್ ಅವರು ಹಿಂದೂಯಿಸಂ ಮ್ಯಾಗ ಟಿಪ್ಪಣಿ ಮಾಡೋ ಕಾಲಕ್ಕೆ ಇದನ್ನು ಹೇಳ್ತಾರೆ. ಒಟ್ಟಿನಲ್ಲಿ ಉತ್ತರ ಏನಂದ್ರೆ, ಅಂಬೇಡ್ಕರ್ ಹೇಳಿದ್ದು ನೋಡ್ಬೇಕಾದ್ರೆ ಸನಾತನ ಅನ್ನೋದು ಧರ್ಮ ಅಲ್ಲ, ಸನಾತನ ಅನ್ನೋದು ಎಂದೂ ಬದಲಾಗದೆ ಇರುವಂತಹ ಒಂದು ಕಟ್ಟಳೆ, ನಿಯಮ, ನಡೆ, ನುಡಿ. ನಡೆಯದಲ್ಲಿ ಬದಲಾತಂದ್ರೆ ಅದು ಸನಾತನ ಅಲ್ಲ. ನಡೆಯಲ್ಲಿ ಬದಲಾವಣೆ ಆಗಲಿಲ್ಲ, ನಿರಂತರವಾಗಿ ಹಾಗೆ ಬಂತಂದ್ರೆ ಅದು ಸನಾತನ. ಅದನ್ನು ಇವರೇನು ಹೇಳ್ತಾರೆ ಅಂದರೆ, ವಾಲ್ಮೀಕಿಯವರು ರಾಮನ ಮೂಲಕ ಹೇಳ್ತಾರೆ ಇಲ್ಲಿ, ಸನಾತನ ಧರ್ಮ ಅಂದ್ರೇನು, ತಂದೆಗೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುವುದು. ಅಂದರೆ ಇಲ್ಲಿ ತಂದೆ ಧರ್ಮ ಒಂದೇ ಇಲ್ಲ, ಧರ್ಮ ಒಂದೊಂದು ಮಟ್ಟದ ಅಂತ ಹೇಳಿದೆ ನಾವು. ವ್ಯಕ್ತಿ ಧರ್ಮ, ಸ್ತ್ರೀ ಧರ್ಮ, ಪುರುಷ ಧರ್ಮ, ಮಕ್ಕಳ ಧರ್ಮ, ಮುಂದೆ ತಂದೆ ಧರ್ಮ, ತಾಯಿ ಧರ್ಮ, ಪತಿ ಧರ್ಮ, ಪತ್ನಿ ಧರ್ಮ, ರಾಜನ ಧರ್ಮ, ರಾಜ್ಯ ಧರ್ಮ. ಇವೆಲ್ಲ ಕೋಡ್ ಆಫ್ ಕಂಡಕ್ಟ್ಸ್. ಇವು ಯಾವ ಪಾತ್ರದಲ್ಲಿ ನೀವು ಇದನ್ನ ಮಾಡ್ತಿರ್ತೀರಿ, ಪಾತ್ರ ವಹಿಸ್ತಿರ್ತೀರಿ, ನೀವು ಆ್ಯಕ್ಟ್ ಮಾಡ್ತಿರ್ತೀರಿ, ಅಲ್ಲಿ ಆ ಕೆಲವೊಂದು ಕೋಡ್ ಆಫ್ ಕಂಡಕ್ಟ್ಸ್ ಇವೆ. ಅದನ್ನು ನೀವು ಪಾಲಿಸ್ಬೇಕಾಗ್ತಿದೆ. ಅದನ್ನು ನೀವು ಬದಲಾಗದೆ ಹಾಗೆ ಮುಂದೆ ತೊಗೊಂಡು ಹೋದ್ರಿ ಅಂದ್ರೆ, ಈಗ ತಂದೆ ಧರ್ಮ ಇದೆ, ಪುತ್ರ ಧರ್ಮ ಇದೆ. ಪುತ್ರ ಧರ್ಮದಾಗ ತಂದೆ ತಾಯಿಗಳಿಗೆ ನಾವು ಹೇಗಿರಬೇಕು, ತಂದೆಗೆ ಹೇಗೆ ನಡೆದುಕೊಂಡು ಹೋಗ್ಬೇಕು ಅನ್ನೋದಿತ್ತಂದ್ರೆ, ಆ ವಿಚಾರ ಏನಿರ್ತದ, ಆ ನಿಯಮ ಏನಿರ್ತದ, ಆ ನಿಯಮ ಯಾವ ಕಾಲಕ್ಕೂ ಬದಲಾಗದೆ ಅದೇ ರೀತಿ ನಡೆದು ಬಂತಂದ್ರೆ ಅದಕ್ಕೆ ಸನಾತನ ಧರ್ಮ ಅಂತ ಕರೀತಾರೆ. ಅದಕ್ಕೆ ಇವ್ರು ಏನು ಹೇಳ್ತಾರೆ, ತಂದೆ ಅಂದ್ರೆ ಪುತ್ರ ಧರ್ಮ ಅಂದ್ರೆ ತಂದೆ ಸೇವೆ ಮಾಡೋದು. ತಂದೆಯ ಬಗ್ಗೆ, ತಂದೆಯ ರಕ್ಷಣೆ ಬಗ್ಗೆ ಆಯಿತು, ತಂದೆ ಬಗ್ಗೆ ಆಯಿತು, ಇದನ್ನು ಮಾಡ್ಕೊಂಡು ನಮ್ಮ ಒಂದು ಜವಾಬ್ದಾರಿಯಿಂದ ನಡ್ಕೊಂಡು ಹೋಗೋದು. ಅದಕ್ಕೆ ತಂದೆಗೆ ಒಂದು ಕರ್ತವ್ಯದಲ್ಲಿ ಪುತ್ರ ಧರ್ಮದ ಪ್ರಕಾರ ತಂದೆ ಮಾತುಗಳನ್ನು ನಡೆಸಿಕೊಡೋದು ಪುತ್ರ ಧರ್ಮದು. ಅಲ್ಲಿ ನಾನು ಏನು ಬದಲು ಮಾಡೋದಿಲ್ಲ, ನಾನೇನು ಮಾಡ್ತೇನೆ ಅದನ್ನು ಪಾಲಿಸಿಕೊಂಡು ಹೋಗ್ತೀನಿ ಅಂತ ಹೇಳಿ ಅವನು ಕೈಗೆ ವಿಶ್ವಾಸವನ್ನು ಮಾಡಿಕೊಡ್ತಾರೆ. ಮುಂದೆ ಹೇಳಿ ಮಾತನ್ನು ಸೇವೆ ತಂದೆಗೆ ಸನಾತನ ಧರ್ಮ ಅಂತ ಹೇಳ್ತಾನೆ. ಕೇಳಿ ರಾಮನ ಮಾತುಗಳನ್ನು ನೊಂದಿತ್ತು ಮನ ದಶರಥರ, ಒಂದು ಶಬ್ದ ಮಾತಾಡಿದ ದುಃಖಿಸಿದರು. ಇದೆಲ್ಲ ಮಗ ಕೈಕೇಯಿ ಹೇಳೋದನ್ನು ಕೇಳ್ತಾನೆ, ರಾಮ್ ಏನು ಹೇಳ್ತಾ ಇದ್ದಾನ ಎಲ್ಲ ಕೇಳ್ತಾನೆ. ಬಹಳ ದುಃಖ ಆಗ್ತಿದ್ದೆ ಅವನಿಗೆ, ಯಾರಿಗೆ, ದಶರಥನಿಗೆ. ಆದರೆ ಬಾಯಿಂದ ಯಾವ ಶಬ್ದ ಬರ್ದಂಗೆ ಮತ್ತಷ್ಟು ದುಃಖದ ಆಳದಲ್ಲಿ ಇಳಿತಾನವನು. ದುಃಖಿತ ತಂದೆ ನಿರ್ದಯಿ ಕೈ ಪಾದಗಳಿಗೆ ನಮಸ್ಕರಿಸಿ ಹೊರ ನಡೆದ ಸರ್ವೋತ್ತಮ ರಾಮ. ನೋಡಿ, ಇಷ್ಟೆಲ್ಲ ಆಯಿತು. ಅವನಿಗೆ ಒಲಿದು ಬಂದಂತಹ ಪಟ್ಟಾಭಿಷೇಕ ಅವಕಾಶವನ್ನು ತಪ್ಪಿ ಹೋಯಿತು. ಅಷ್ಟೇ ಅಲ್ಲ, ಯಾವುದು ಮಾಡದ ಅಪರಾಧಕ್ಕೆ ಅವನಿಗೆ ಶಿಕ್ಷೆನೂ ಆಯಿತು. ಯಾವ ಶಿಕ್ಷೆ ಅಂದ್ರೆ 14 ವರ್ಷ ವನವಾಸಕ್ಕೆ ಹೋಗೋದು. ಒಂದು ದೃಷ್ಟಿಯಿಂದ ನೋಡಬೇಕಾದ್ರೆ ಅದೊಂದು ಶಿಕ್ಷೆ. ಯಾವ ಅಪರಾಧ ಮಾಡದೇ ಇದ್ದಂಥದ್ದಕ್ಕೆ ಶಿಕ್ಷೆ. ಸೀತೆಯನ್ನು ಜೀವನದ್ದಕ್ಕೂ ಅದನ್ನೇ ಮಾಡ್ತಾಳೆ. ಆಕಿದು ಯಾವುದು ಅಪರಾಧ ಇರುವುದಿಲ್ಲ, ಬಟ್ ಪದೇ ಅವಳನ್ನು ಶಿಕ್ಷೆಗೆ ಒಳಪಡಿಸಲಾಗ್ತದೆ. ಅದೇ ಪ್ರಕಾರ ರಾಮನಿದೆ. ನಾವು ರಾಮ ಮತ್ತು ಸೀತೆ ಹೇಳುವ ಕಾಲಕ್ಕೆ ನಾವು ಸೀತೆಗೆ ಆಗುವಂಥ ಅನ್ಯಾಯದ ಬಗ್ಗೆ ಹೆಚ್ಚು ಒತ್ತು ಕೊಡ್ತೇವೆ. ರಾಮನಿಗೆ ಆಗುವಂಥ ಅನ್ಯಾಯಗಳ ಬಗ್ಗೆ ನಾವು ಇಲ್ಲಿ ಏನು ಮಾಡ್ತೀವಿ, ಒತ್ತು ಕೊಡೋದಿಲ್ಲ. ಅದು ಗೌಣ ಹೋಗ್ತಿರ್ತದೆ. ಸೀತೆಗೆ ಎಷ್ಟು ಬದುಕಿನಲ್ಲಿ ಅನ್ಯಾಯ ಆಗ್ತದೆ, ಅಷ್ಟೇ ಅನ್ಯಾಯ ರಾಮನಿಗೆ ಆಗ್ತಿರ್ತದೆ. ಅದಕ್ಕೆ ಅವ ತನಗೆ ಅನ್ಯಾಯ ಆದರೂ ಕೂಡ ವಿಚಲಿತಗೊಳ್ಳೋದಿಲ್ಲ. ತಂದೆ ಮ್ಯಾಗ ಸಿಟ್ಟಾಯ್ತು, ತಾಯಿ ಮ್ಯಾಗ ಏನು ಮಾಡೋದಿಲ್ಲ. ತಂದ ಒಂದು ಪುತ್ರ ಧರ್ಮದ ಪ್ರಕಾರ ತಾಯಿ ಮಾತನ್ನು ಕೇಳ್ತಾನೆ. ಆಯ್ತಮ್ಮ, ನನ್ನ ತಾಯಿಗೆ ಮತ್ತು ಮಡದಿಗೆ ಹೇಳಿ ನಾನು ಅರಣ್ಯಕ್ಕೆ ಹೊರಡ್ತಂತ ಹೇಳ್ಕೊಂಡು ಪುನಃ ಅವರಿಬ್ಬರದು ಪಾದಗಳನ್ನು
ಪಾದಗಳಿಗೆ ನಮಸ್ಕರಿಸಿ ಪಾದಗಳನ್ನು ಮುಟ್ಟಿ ಅವರಿಂದ ಆಶೀರ್ವಾದ ತಗೊಂಡು ಅಲ್ಲಿಂದ ವಿದಾಯ ರಾಮ ಹೇಳ್ತಾನೆ. ಮುಂದೆ ನೇರವಾಗಿ ಅಲ್ಲಿಂದ ತಾಯಿ ಕೌಶಲ್ಯನ ಅರಮನೆಗೆ ಬರ್ತಾನೆ. ಅಲ್ಲಿ ಏನು ನಡೀತೆ ಅನ್ನೋದು ಮತ್ತು ತಾಯಿ ಕೌಶಲ್ಯನ ಯಾವ ಪ್ರಕಾರ ಆಕೆ ಮನವೊಲಿಸ್ತಾನೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರವನ್ನು ನಾನು ತಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.